So vibe coding. What is vibe coding? Vibe coding ಅಂದ್ರೇನು? The art or skill which you can use only English and build a web page, apps and something without knowing Python. ಏನು ಗೊತ್ತಿಲ್ಲ ಅಂದ್ರೆ Python ಗೊತ್ತಿರಲ್ಲ, Java ಗೊತ್ತಿರಲ್ಲ, HTML ಗೊತ್ತಿರಲ್ಲ, back end, front end ಅಂದ್ರೆ ಏನು ಗೊತ್ತಿಲ್ಲ. But you build a website or an app using the LLM apps or any websites. Now today ಏನಂದ್ರೆ ನಾವು ವೈಬ್ ಕೋಡಿಂಗ್ ಯೂಸ್ ಮಾಡ್ಕೊಂಡು ಯಾವ ತರ ವೈಬ್ ಕೋಡ್ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ಫೌಂಡರ್ ಆಫ್ OpenAI ಅಂಜಿಲ್ ಕಾರ್ಪತಿ ಒಂದು ಟ್ವೀಟ್ ಮಾಡ್ತಾರೆ ಏನಂತ, ದಿ ಆರ್ಟೆಸ್ಟ್ ನ್ಯೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ನಾಟ್ ಎನಿ ಪೈಥಾನ್ಸ್ ಆರ್ ಜಾವಾ, ಇಸ್ ಓನ್ಲಿ ಇಂಗ್ಲಿಷ್ ಅಂತ. ಸೊ ಅವರು ಫೌಂಡರ್ ಆಫ್ OpenAI ಆಗಿರ್ತಾರೆ, ಅವ್ರು ಅದನ್ನ ಟ್ವೀಟ್ ಮಾಡ್ತಾರೆ. ಸೊ ಲೆಟ್ಸ್ ಡ್ರಾಪ್ ಇನ್ ಟು ದ ವಿಡಿಯೋ. ಏನಂದ್ರೆ ವೈಬ್ ಕೋಡಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಯಾವ್ದೇ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಏನು ಫೌಂಡೇಶನ್ ಇಲ್ಲ ನಂದು ಫಂಕ್ಷನ್, ನನ್ಗೆ ಏನು ಬರಲ್ಲ ಅಂತ ಕೂತಿದ್ರು, ಬಿಗಿನರ್ ಆಗಿದ್ರು, ಸೊ ಯು ಕ್ಯಾನ್ ಬಿಲ್ಡ್ ಅ ವೆಬ್ ಪೇಜಸ್, ವೆಬ್ ಆಪ್ಸ್ ಅಂಡ್ ಯು ಕ್ಯಾನ್ ಪಬ್ಲಿಷ್ ದಮ್. ಹೆಂಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಬೇಸಿಕ್ ಪಾಯಿಂಟ್ ಬಂದು ವೈಬ್ ಕೋಡಿಂಗ್ ಅಲ್ಲಿ 5 ಪಾರ್ಟ್ಸ್ ಇದೆ. ಫಂಡಮೆಂಟಲ್ಸ್, ರೆಪ್ಲೆಟ್ಸ್, ಬೇಸಿಕ್ ಇಂಟರ್ಫೇಸ್, ಕ್ರಿಯೇಟಿಂಗ್ PDR, ಬಿಲ್ಡಿಂಗ್ ದ ರೆಪ್ಲೆಟ್ ಅಂಡ್ ಪಬ್ಲಿಷ್. ನಾನು ಈ ವಿಡಿಯೋದಲ್ಲಿ ಎಲ್ಲಾನು ಹೇಳ್ತೀನಿ. ಈ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಬ್ಯಾಕ್ ಎಂಡ್, ಫ್ರಂಟ್ ಎಂಡ್, APS ಅಂಡ್ ಹಾಸ್ಟಿಂಗ್, ಸರ್ವರ್ ಎಲ್ಲಾದ್ರ ಬಗ್ಗೆನೂ ಹೇಳಿ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಿದ್ದೀನಿ. ಸೊ ಫಂಡಮೆಂಟಲ್ಸ್ ಅಂತ ಬಂದ್ರೆ, ಫಂಡಮೆಂಟಲ್ಸ್ ಅಲ್ಲಿ ಈಗ ಏನ 5 ಪಾರ್ಟ್ಸ್ ಅಲ್ಲಿ 5 ಪಾರ್ಟ್ಸ್ ಅಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ ಫಂಡಮೆಂಟಲ್ ಅಂತ ತಗೊಂಡ್ರೆ, ಫಂಡಮೆಂಟಲ್ ಅಲ್ಲಿ ನೀವ್ ಏನೇನ್ ಮಾಡ್ತೀರಾ, ಸೊ ಇದು ಯಾವಾಗಿಂದ ಬರ್ತಿದೆ ಅಂದ್ರೆ ಫಂಡಮೆಂಟಲ್ಸ್ ನಿಮ್ ಯಾವಾಗ ವೆಬ್ ಆಪ್ ಡೆವಲಪ್ ಮಾಡಕ್ ನೋಡಿದ್ರು ಅವಾಗಿಂದ ಈ ಫಂಡಮೆಂಟಲ್ಸ್ ಪಾರ್ಟ್ ಬರ್ತಿದೆ. ಬಟ್ ಈಗ ವೈಬ್ ಕೋಡ್ ಏನ್ ಮಾಡಿದೆ ಅಂದ್ರೆ ಪೂರ್ತಿ ಫಂಡಮೆಂಟಲ್ ಪಾರ್ಟ್ ನೇ ತೆಗೆದಾಕ್ತಿದೆ. ಸೊ ಆದ್ರೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ ಅಂದ್ಕೊಂಡು ಈ ಫಂಡಮೆಂಟಲ್ಸ್ ಅಲ್ಲಿ ಫ್ರಂಟ್ ಅಂಡ್, ಬ್ಯಾಕ್ ಅಂಡ್, API, ಡಾಟಾಬೇಸ್ ಅಂಡ್ ಹಾಸ್ಟಿಂಗ್, ಈ 5 ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ಸೊ ಒಂದು ಸಿನಾರಿಯೋ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಏನು ಅಂತ. ಸೊ ಫಸ್ಟ್ ಬರೋದಾದ್ರೆ ಫ್ರಂಟ್ ಎಂಡ್. ಫ್ರಂಟ್ ಎಂಡ್ ಅಂದ್ರೆ ಏನು ಅಂತ ಒಂದು ಸಿನಾರಿಯೋ ತಗೊಂಡ್ರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ಸಿನಾರಿಯೋ ತಗೊಳ್ಳಿ. ಸೊ ಫ್ರಂಟ್ ಎಂಡ್ ಅಂದ್ರೆ ನೀವು ಒಳಗಡೆ ಎಂಟರ್ ಅದಕ್ಕೆ ಏನ್ ಟೇಬಲ್, ಅರೇಂಜ್ಮೆಂಟ್ಸ್, ಬಿಲ್ಲು, ಅದೇನೇನ್ ಕಾಣಿಸುತ್ತೆ ಆಲ್ಮೋಸ್ಟ್ ಅದೆಲ್ಲ ಫ್ರಂಟ್ ಎಂಡ್. ಫ್ರಂಟ್ ಎಂಡ್ ಯಾರು ಬಿಲ್ಡ್ ಮಾಡ್ತಾರೆ ಅಂದ್ರೆ ನೀವು ವೆಬ್ ಪೇಜ್ ಅಲ್ಲಿ ಏನ್ ನೋಡ್ತೀರಾ, ಏನು ಇಂಟರ್ಫೇಸ್ ಕಾಣಿಸುತ್ತೆ ಅದೆಲ್ಲ ಫ್ರಂಟ್ ಎಂಡ್ ಆಗಿರುತ್ತೆ. ಅಂಡ್ ದೆನ್ ಬ್ಯಾಕ್ ಎಂಡ್. ಬ್ಯಾಕ್ ಎಂಡ್ ಬಂದ್ರೆ ಏನಂದ್ರೆ ಈ ಹಿಂದೆ ಹೋಟ್ಲಿಂದ ಏನೇನ್ ನಡೀತಿದೆ ನೋಡಿ, ಈಗ ನೀವು ಕುಕ್ ಏನೋ ಆರ್ಡರ್ ಮಾಡ್ತೀರಾ, ಸೊ ಆ ಕುಕ್ ಆರ್ಡರ್ ಮಾಡೋದು ಅಲ್ಲಿ ಹಿಂದೆ ಯಾರಾದ್ರೂ ಕುಕ್ ಚೆಫ್ ಇರ್ತಾರೆ. ಸೊ ಅವ್ರ ಅದನ್ನ ಏನ್ ರೆಡಿ ಮಾಡಿ ಅಂದ್ರೆ ರೆಸಿಪೀಸ್ ಎಲ್ಲ ರೆಡಿ ಮಾಡಿ ಸಪ್ಲೈ ಮಾಡ್ತಿರ್ತಾರೆ, ಅವ್ರನ್ನ ಬ್ಯಾಕ್ ಎಂಡ್ ಇರ್ತಾರೆ. ಬ್ಯಾಕ್ ಎಂಡ್ ಇಸ್ ನಥಿಂಗ್. ನಿಮ್ಗೆ ಫ್ರಂಟ್ ಎಂಡ್ ಅಲ್ಲಿ ಏನೇ ಬೇಕು ಅಂದ್ರೂ ಫ್ರಂಟ್ ಎಂಡ್ ಫಸ್ಟ್ ಬ್ಯಾಕ್ ಎಂಡ್ ಹತ್ರ ಹೋಗ್ಬೇಕು, ಬ್ಯಾಕ್ ಎಂಡ್ ಇಂದ ತಗೊಬಂದ್ ಅಂಡ್ ನೆಕ್ಸ್ಟ್ ಅದನ್ನ ಫ್ರಂಟ್ ಎಂಡ್ ಕೊಡ್ಬೇಕು. ಅದಾದ್ಮೇಲೆ API ಅಂದ್ರೇನು, ಸೊ ಈ ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಮಧ್ಯ ಇರದೆ API. ಈಗ ನೀವು ಹೋಗಿ ಟೇಬಲ್ ಮೇಲೆ ಕೂರ್ತೀರಾ ರೆಸ್ಟೋರೆಂಟ್ ಅಲ್ಲಿ, ಸೊ ನನ್ಗೆ ಈ ಮೆನು ನೋಡ್ಬಿಟ್ಟು ಈ ತರ ಆರ್ಡರ್ ಬೇಕು ಅಂತ ಹೇಳ್ತೀರಾ. ಸೊ ಆ ಆರ್ಡರ್ ಹೋಗ್ಬಿಟ್ಟು ಅದು ಬ್ಯಾಕ್ ಎಂಡ್ ಹತ್ರ ಹೋಗ್ಬೇಕು. ಆ ಬ್ಯಾಕ್ ಎಂಡ್ ಹತ್ರ ಹೋಗ್ಬಿಟ್ಟು ಏನ್ ಕೇಳ್ಬೇಕು, ಈ ತರ ಆರ್ಡರ್ ಮಾಡಿದ್ರೆ ನಂಗೆ ಈ ತರ ಡಾಟಾ ಬೇಕು ಅಂತ ಅದನ್ನ ಪಿಕ್ ಮಾಡ್ಬೇಕು. ಸೊ ಇಲ್ಲಿ ಫ್ರಂಟ್ ಎಂಡ್ ಇಂದ ಬ್ಯಾಕ್ ಎಂಡ್ ಏನ್ ಹೋಗುತ್ತೆ, ಬ್ಯಾಕ್ ಎಂಡ್ ಇಂದ ಇದು ಫ್ರಂಟ್ ಎಂಡ್ ಏನ್ ಬರುತ್ತೆ, ಎರಡು API ಮುಖಾಂತರ ಇದ್ ಮಾಡ್ತೇವೆ. ಸೊ ಏನಂದ್ರೆ API is a way to which we can communicate easily with front end and back end ಅಂತ ಹೇಳ್ಬೋದು. ಸೊ ಡೇಟಾಬೇಸ್ ಅಂದ್ರೆ ಏನು ಅಂದ್ರೆ, ಡೇಟಾಬೇಸ್ ಅಂದ್ರೆ ನಿಮ್ ಹೆಸರಲ್ಲಿ ಗೊತ್ತಾಗ್ತದೆ. ಸೊ ಡೇಟಾಬೇಸ್ ಅಂದ್ರೆ ಏನ್ ಇಂಗ್ರೀಡಿಯೆಂಟ್ ಎಲ್ಲ ಸ್ಟೋರ್ ಮಾಡಿರ್ತಾರೆ ಅದನ್ನ ಡೇಟಾಬೇಸ್ ಆಗಿರುತ್ತೆ. ಅಂದ್ರೆ ನಿಮ್ಗೆ ಏನೇನು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಈಗ ಹೇಳಿದ್ನಲ್ಲ, ಆರ್ಡರ್ ಮಾಡ್ತೀರಾ, ಆರ್ಡರ್ ಮಾಡಕ್ಕೆ ಸೊ ಇದ್ರ ಮಧ್ಯೆ ಏನೇನ್ ಡೇಟಾ ಕಲೆಕ್ಟ್ ಆಗ್ಬೇಕು ಅಂದ್ರೆ ಕುಕ್ ಮಾಡಕ್ ಏನೇನು ಥಿಂಗ್ಸ್ ಬೇಕೋ ಅದೆಲ್ಲ ಸ್ಟೋರ್ ಆಗಿರುತ್ತಲ್ಲ ಅದನ್ನ ಡೇಟಾಬೇಸ್ ಅಂತ ಕರೀತಾರೆ. ಹೋಸ್ಟಿಂಗ್ ಅಂದ್ರೇನು, ಒಂದು ಫುಲ್ ಏನ್ ಹೋಟ್ಲ್ ಇದೆ ಪೂರ್ತಿ ಹೋಸ್ಟಿಂಗ್ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ಈಗ ಹೋಸ್ಟಿಂಗ್ ಅಂದ್ರೆ ನಿಮ್ದು ನೀವೇನ್ ಎಲ್ಲ ಫ್ರಂಟ್ ಅಂಡ್ ಬ್ಯಾಕ್ ಎಂಡ್ ಡಾಟಾಬೇಸ್ ಎಲ್ಲ ಸ್ಟೋರ್ ಮಾಡಿರ್ತೀರ ಅದು ಯಾವ ಪ್ಲೇಸ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ ಅಂದ್ರೆ ಈಗ ವೆಬ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ, ಆಪ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ, ಇಲ್ಲಿಂದ. ಸೊ ಅದನ್ನ ರೆಸ್ಟೋರೆಂಟ್ ಸಿನಾರಿ ತಗೊಂಡ್ರೆ ಫುಲ್ ರೆಸ್ಟೋರೆಂಟೇ ಹಾಸ್ಟಿಂಗ್ ಇರುತ್ತೆ. ಸೊ ಇದು 5 ಫಂಡಮೆಂಟಲ್ಸ್ ಅಲ್ಲಿ ಬರುತ್ತೆ. ಸೊ ಏನೇನಂತ ಮಾಡೋಣ. ಫ್ರಂಟ್ ಎಂಡ್ ಅಂದ್ರೆ ಏನು, ಏನ್ ನಿಮ್ಗೆಲ್ಲ ಕಣ್ ಮುಂದೆ ಕಾಣಿಸುತ್ತೆ, ಏನ್ ವೆಬ್ ಆಪ್ಸ್ ಗಳೆಲ್ಲ ಇರುತ್ತೆ ಅದೆಲ್ಲ ಫ್ರಂಟ್ ಎಂಡ್. ಬ್ಯಾಕ್ ಎಂಡ್ ಅಂದ್ರೇನು, ಏನ್ ಹಿಂದ್ಗಡೆ ಕೋಡ್ ಮಾಡಿರುತ್ತೆ, ಯು ನೆವರ್ ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ ಎಂಡ್. ಇಫ್ ಯು ಆರ್ ನಾಟ್ ಎ ಪ್ರೋಗ್ರಾಮರ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ ಎಂಡ್. ಸೊ ಅದು ಬ್ಯಾಕ್ ಎಂಡ್ ಆಗಿರುತ್ತೆ. ಬಟ್ ವೈಬ್ ಕೋಡಿಂಗ್ ಅಲ್ಲಿ ಏನು ಅಂದ್ರೆ ಬ್ಯಾಕ್ ಎಂಡ್ ಗೊತ್ತಿಲ್ಲ, ಫ್ರಂಟ್ ಎಂಡ್ ಗೊತ್ತಿಲ್ಲ ಅಂದ್ರೆ ವಿ ಕ್ಯಾನ್ ಈಸಿಲಿ ಕ್ರಿಯೇಟ್ ಅ ವೆಬ್ ಪೇಜಸ್, ವೆಬ್ ಆಪ್ಸ್. ಸೊ ವಿ ಕ್ಯಾನ್ ಈಸಿಲಿ ಕ್ರಿಯೇಟ್ ದೆಮ್ ಆಲ್. ಸೊ ಅದಕ್ಕೆ ವೈಬ್ ಕೋಡಿಂಗ್ ಅನ್ನೋದು ಇದು ಫುಲ್ ಬೂಮ್ ಆಗ್ತಾ ಇರೋದು. AI ಜೊತೆ ವೈಬ್ ಕೋಡಿಂಗ್ ಬೂಮ್ ಆಗ್ತಿದೆ. ಸೊ ನೆಕ್ಸ್ಟ್ ಫ್ರಂಟ್ ಎಂಡ್ ಆಯ್ತು, ಬ್ಯಾಕ್ ಎಂಡ್ ಆಯ್ತು, ಅಂಡ್ ನೆಕ್ಸ್ಟ್ API ಏನಂದ್ರೆ ಈ ಎರಡರ ಮಧ್ಯೆ ಏನು ಅಲ್ಲಿಂದ ಇಲ್ಲಿ ಇನ್ಫಾರ್ಮೇಶನ್ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಅಲ್ಲ ಇನ್ಫಾರ್ಮೇಶನ್ ಹೋಗ್ಬೇಕಾದ್ರೆ ಇದು
ರೆಸ್ಟೋರೆಂಟ್ ಅಲ್ಲಿ ಯಾವ ತರ ಅಂದ್ರೆ ವೇಟರ್ ತರ ಇದ್ ಮಾಡುತ್ತೆ. ಸೊ ಇದನ್ನ API ಅಂತೀವಿ. ನೆಕ್ಸ್ಟ್ ಡೇಟಾ ಬೇಸ್ ಅಂದ್ರೆ ಡಾಟಾ ಎಲ್ಲಿ ಸ್ಟೋರ್ ಆಗಿದೆ, ಎಲ್ಲಿ ಡೇಟಾ ಇದೆ, ಯಾರು ಬಂದ್ರು, ಏನ್ ತಿಂದ್ರು, ಅದಾದ್ಮೇಲೆ ಯಾವ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ಟೋರ್ ಆಗಿದೆ ಅದನ್ನೆಲ್ಲ ಡಾಟಾ ಬೇಸ್ ಅಂತಾರೆ. ಹೋಸ್ಟಿಂಗ್ ಅಂದ್ರೆ ನಿಮ್ ರೆಸ್ಟೋರೆಂಟ್ ಎಲ್ಲಿದೆ ಅಂದ್ರೆ ನಿಮ್ದು ವೆಬ್ ಆಪ್ ಎಲ್ಲಿದೆ ಅನ್ನೋದು ಹೇಳ್ತಾರಲ್ಲ ಅದನ್ನ ಹೋಸ್ಟಿಂಗ್ ಅಂತ ಹೇಳ್ತಾರೆ. ಸೊ ನಾವು 5 ಫಂಡಮೆಂಟಲ್ಸ್ ತಿಳ್ಕೊಂಡು ಈ ಫಂಡಮೆಂಟಲ್ಸ್ ಇಂದನೇ ಎಲ್ಲ ವರ್ಕ್ ಆಗೋದು. ಸೊ ಈ ಫಂಡಮೆಂಟಲ್ಸ್ ಎಲ್ಲ ನೀವು ಗ್ಯಾಪ್ ನ ಇಟ್ಕೋಬೇಕು ಅಂತ ಏನೂ ಇಲ್ಲ, ಎಲ್ಲ ನಮ್ಗೆ ವೈಬ್ ಕೋಡಿಂಗ್ ಈಸಿಯಾಗಿ ಮಾಡ್ಕೊಡ್ತಿದೆ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ವೈಬ್ ಕೋಡ್ ಡೈರೆಕ್ಟ್ ಇದ್ ಮಾಡಕ್ ಹೋಗ್ತೀನಿ. ನಾನ್ ಯೂಸ್ ಮಾಡ್ತಿರೋದು ರೆಪ್ಲೆಟ್. ಏನಕ್ಕೆ ಲವೇಬಲ್ ಇದೆ, ಗೂಗಲ್, ChatGPT, ಜೆಮಿನಿ, ನೀವು ಏನ್ ಯೂಸ್ ಮಾಡ್ಕೊಂಡಾದ್ರೂ ವೈಬ್ ಕೋಡಿಂಗ್ ಮಾಡಬಹುದು. ಬಟ್ ರೆಪ್ಲೆಟ್ ಏನಕ್ಕೆ ಅಂದ್ರೆ ಮಿನಿಮಮ್ ಕ್ರೆಡಿಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ರಿಸಲ್ಟ್ ತಗೋಬಹುದು. ಸೊ ಅದಕ್ಕೆ ನಾನು ರೆಪ್ಲೆಟ್ ಯೂಸ್ ಮಾಡ್ತೀನಿ. ನೀವೇನಾದ್ರೂ ವೈಬ್ ಕೋಡಿಂಗ್ ಕಲಿಬೇಕು ಅಂತ ಸ್ಟಾರ್ಟಿಂಗ್ ಏನಾದ್ರು ಮಾಡ್ತಿದ್ರೆ 15 ಅವರ್ಸ್ಗೂ ಇಲ್ಲ 24 ಅವರ್ಸ್ಗೂ ಕ್ರೆಡಿಟ್ ಗಳು ಕೊಡ್ತಾ ಇರ್ತಾರೆ. ಸೊ ಯು ಕ್ಯಾನ್ ಯೂಸ್ ದಟ್ ಡೈರೆಕ್ಟ್ಲಿ ಯೂಸಿಂಗ್ ಸಿಂಪಲ್ ಇಂಟರ್ಫೇಸಸ್ ಆರ್ ವೆಬ್ಸೈಟ್. ಇಲ್ಲ ನಿಮ್ಗೆ ಏನೋ ಒಂದು ತಲೆಯಲ್ಲಿ ಇದೆ ಅಂದ್ರೆ ಡೈಲಿ ಒಂದ್ ಸ್ವಲ್ಪ ಇದ್ ಮಾಡ್ತೀನಿ ರೆಪ್ಲೆಟ್ ಯೂಸ್ ಮಾಡೋದು. ಸೊ ನಾನು ಈ ಆಪ್ ಅಲ್ಲಿ ಏನ್ ಮಾಡ್ತಿದ್ದೀನಿ ರೆಪ್ಲೆಟ್ ಯೂಸ್ ಮಾಡ್ತೀನಿ. ಬನ್ನಿ ಫಸ್ಟ್ ಅದು ಇಂಟರ್ಫೇಸ್ ಏನಿದೆ ಅಂತ ನೋಡ್ಕೊಂಡ್ಬರೋಣ. ಸೊ ಫಸ್ಟ್ ರೆಪ್ಲೆಟ್ ಏನ್ ಮಾಡೋದಂದ್ರೆ ಫಸ್ಟ್ ನಾರ್ಮಲ್ಗೆ ಬ್ರೌಸರ್ ಹೋಗಿ, ಬ್ರೌಸರ್ ಅಲ್ಲಿ ನೀವು ಟ್ಯಾಬ್ ಹೋಗಿ ರೆಪ್ಲೆಟ್ ಅಂತ ಸರ್ಚ್ ಮಾಡಿ. ಸೊ ಫಸ್ಟ್ ಏನ್ ಬರುತ್ತೆ ರೆಪ್ಲೆಟ್ ಬಿಲ್ಡ್ ಆಪ್ಸ್ ಅಂಡ್ ಸೈಟ್ಸ್ ವಿತ್ AI ಅಂತ ಇರುತ್ತಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಸೊ ಇದು ಇಂಟರ್ಫೇಸ್ ಈ ತರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಮಾಡಾದ್ಮೇಲೆ ಸೊ ಇಲ್ಲಿ ಲಾಗಿನ್ ಇದೆ, ಲಾಗಿನ್ ಆಗಿ ಕಂಟಿನ್ಯೂ ವಿತ್ ಗೂಗಲ್ ಕೊಡಿ. ಸೊ ಕಂಟಿನ್ಯೂ ವಿತ್ ಗೂಗಲ್ ಕೊಟ್ಟರೆ ಎಲ್ಲ ಈಸಿಗೆ ಆಗುತ್ತೆ. ಬೇರೆದೆಲ್ಲ ಕೇಳಿದ್ರೆ ಪಾಸ್ವರ್ಡ್ ಅದು ಇದು ಏನೇನು ಕೊಡುತ್ತೆ, ಕಂಟಿನ್ಯೂ ವಿತ್ ಗೂಗಲ್ ಬೆಟರ್. ಆ್ಯಂಡ್ ದೆನ್ ಟೈಮ್ then sign up, continue, accept all cookies. ಸೊ ಈ ತರ ಬರುತ್ತೆ. ನಿಮ್ದೇನ್ ನೇಮ್ ಕೊಡ್ತೀರಾ, ನಂದು ಇದು ಬೇಡ ಯೋಗ ನಂದ ಅಂತ. ಸೊ ಇದನ್ನ ಈ ತರ ಕೊಡ್ತೀನಿ. ನೆಕ್ಸ್ಟ್ ಇಂಟರ್ಫೇಸ್ ಏನು ನೋಡಿತೀರಾ ಅದು ಬರುತ್ತೆ. ಆ್ಯಂಡ್ ದೆನ್ ಇದು ಏನೇನು ಕೇಳುತ್ತೆ. ಸೊ ಯಾವುದಾದ್ರೂ ಒಂದೆರಡು ಕೊಟ್ಟು ಸ್ಟಾರ್ಟ್ ಆಫ್ ಫೌಂಡರ್ ಅದೆಲ್ಲ ಕೊಟ್ಟು ನೆಕ್ಸ್ಟ್ ನಾನು ಡೆವಲಪರ್ ಅಂತ ಅನ್ಕೊಂಡ, ಬೇಸಿಕ್ ಡೆವಲಪರ್ ಇದೆ. ನೆಕ್ಸ್ಟ್ ಮಾಡೋಣ. ಸೊ ನಾನು ಏನಕ್ಕೆ ವಿಡಿಯೋದಲ್ಲಿ ಇದೆಲ್ಲ ಯಾವುದು ಸ್ಕಿಪ್ ಮಾಡಲ್ಲ ಅಂದರೆ ಏನು ಮಾಡ್ತೀನಿ, ನಾನು ವಿಡಿಯೋ ಅಲ್ಲಿ ಇಲ್ಲಿ ನೋಡಬೇಕಾದ್ರೆ ಕಲಿಬೇಕಾದ್ರೆ ಏನಾಗುತ್ತೆ ಅಂದರೆ ಸೊ ನೋಡ್ತಾ ಇರ್ತೀನಿ ನಾನೆಲ್ಲ. ಅವ್ರು ಒಂದು ಸ್ಟೆಪ್ ಇನ್ನೊಂದು ಸ್ಟೆಪ್ಗೆ ಪಟ್ ಅಂತ ಹೊಂಟೋಗಿರ್ತಾರೆ. ಬಟ್ ಅದು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಿರಲ್ಲ. ಸೊ ನಾನು ಅದಕ್ಕೆ ಯಾವುದಾದ್ರೂ ನನ್ನ PC ಲ್ಯಾಪ್ಟಾಪಲ್ಲಿ ಏನಾದರೂ ಇದು ಮಾಡಿದ್ರೆ ಯಾವುದೇ ವಿಡಿಯೋ ಸ್ಕಿಪ್ ಮಾಡಲ್ಲ, ಅದೇ ಥರ ಮಾಡ್ತೀನಿ. ಆ್ಯಂಡ್ ದೆನ್ ಸ್ಕೂಲ್ ಆ್ಯಂಡ್ ಎಜುಕೇಟರ್, ನೆಕ್ಸ್ಟ್ ಇದೆಲ್ಲ ಕೇಳುತ್ತೆ. ಸೊ ಇದರಲ್ಲಿ 3 ಇಂಟರ್ಫೇಸ್ ಬರುತ್ತೆ. ಒಂದು $20 ಕೊಟ್ಟು ಮಾಡ್ಬೋದು, ಒಂದು $100. ಸೊ ರೆಪ್ಲೆಟ್ ಕೋರ್ ನಿಮ್ಗೆ ಯಾವ್ದು ಬೇಕು. ಸೊ ನೀವು ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್ ಅಂಡ್ ಯುವರ್ ಡೆವಲಪ್ಮೆಂಟ್ಸ್ ಯು ಕ್ಯಾನ್ ಚೂಸ್ ದಟ್. ಸೊ ನಾನು ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದ್ರೆ ಬೇಸಿಕ್ ಫ್ರೀ ಪ್ರಾಡಕ್ಟ್ ಹೋಗ್ತೀವಿ. ನಿಮ್ಗೆ ಏನು ಬೇಕು ಕ್ರೆಡಿಟಲ್ಲಿ, ಸೊ ಅದು ಕ್ರೆಡಿಟ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಅಷ್ಟು ಕ್ರೆಡಿಟಲ್ಲಿ ನೀವು ಆರಾಮ್ಸೆ ಒಂದು ಆ್ಯಪ್ ಬಿಲ್ಡ್ ಮಾಡೋದು. ಸೊ ಕಂಟಿನ್ಯೂ ವಿತ್. ಸೊ ಈಗ ಏನು ನೋಡಿದ್ರೆ ಇದೆಲ್ಲ ಇಂಟರ್ಫೇಸ್ ಎಲ್ಲ ಕ್ರಿಯೇಟ್ ಮಾಡಾಯಿತು. ಈಗ ಏನಾದರೂ ನೀವು ಡೈರೆಕ್ಟಾಗಿ ಹೋಗಲಿ ನಾನು ವೆಬ್ಸೈಟ್ ಬಿಲ್ಡ್ ಮಾಡ್ತೀನಿ ಅಂತ ಅಲ್ಲೇನಾದರೂ ಪ್ರಾಂಪ್ಟ್ ಕೊಡೋಕೆ ಕುಂತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ದು ಏನೇನು ಕ್ರೆಡಿಟ್ ಇರುತ್ತೆ ಕ್ರೆಡಿಟ್ ಎಲ್ಲ ಸುಮ್ಮನೆ ಬರ್ನ್ ಆಗುತ್ತೆ. ನೀವೇನೋ ಕೊಡ್ತೀರಾ ಅದು ಬಗ್ ಮಾಡ್ಬೇಕು, ಡಿಬಗ್ ಮಾಡಬೇಕು ಅಂದ್ರೆ ಮತ್ತೆ ಅದು ಕ್ರೆಡಿಟ್ನ ಯೂಸ್ ಮಾಡುತ್ತೆ. ಸೊ ಬೆಸ್ಟ್ ವೇ ಏನು ಮಾಡೋದು ಅಂದ್ರೆ ಫಸ್ಟ್ ChatGPT ಹೋಗಿ PRD ಅಂದ್ರೆ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್, ಇದು ಬೇಸಿಕ್ ಆಗಿ ಏನೇನು ಬೇಕೋ ಅದೆಲ್ಲ ಹೇಳುತ್ತೆ. ಸೊ ಅದನ್ನ ನೀವು ಫಸ್ಟ್ ಹೋಗಿ ChatGPT ಯೂಸ್ ಮಾಡ್ಕೊಂಡು ಅದನ್ನ ಪ್ರಾಂಪ್ಟ್ನ ಇದು ಮಾಡ್ಕೊಂಬನ್ನಿ. ಅಂಡ್ ದೆನ್ ಆ ಬೇಸಿಕ್ ಮಾಡಲ್ MVP ಅಂದ್ರೆ ನೀವು ಏನು ವರ್ಷನ್ ಮಾಡ್ತೀರಾ ಸ್ಟಾರ್ಟಿಂಗ್ ವರ್ಷನ್ ಅದನ್ನ MVP ಅಂತ ಕರೀತಾರೆ. ಅಂದ್ರೆ ಸೊ ChatGPTಗೆ ಹೋಗೋ ಮುಂಚೆ ನಾನಿಲ್ಲಿ ಏನು ವೆಬ್ ಬಿಲ್ಡ್ ಮಾಡ್ತಿದ್ದೀನಿ ಅಂದ್ರೆ ಸೊ ನೀವೇ ರೆಸೊಲ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ನಾನು ಅದು ಮಾಡಬೇಕು, ಬಾಡಿ ಬಿಲ್ಡ್ ಮಾಡಬೇಕು, ಡೈಲಿ 2 ಅವರ್ ಕೋಡ್ ಪ್ರಾಕ್ಟೀಸ್ ಮಾಡಬೇಕು, ಗಿಟಬ್ ಕಲಿಬೇಕು, ಅದು ಕಲಿಬೇಕು ಅಂತ ಸುಮಾರು ಇಯರ್ ಸ್ಟಾರ್ಟಿಂಗಲ್ಲೆಲ್ಲ ಇದು ಮಾಡ್ಕೊಂಡಿರ್ತೀಯ ಈ ವರ್ಷ ಮಾಡಬೇಕು ಅಂತ. ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಅಷ್ಟೆಲ್ಲ ಮಾಡಿರ್ತೀರಲ್ಲ ಅಂತ ಅದು ಲಿಸ್ಟ್ ಟು ಡೂ ಲಿಸ್ಟ್ ತರ ಮಾಡೋಣ ಅನ್ಕೊಂಡು ಅಲ್ಲಿ ವೆಬ್ ಇದು ಮಾಡ್ತೀನಿ. ಸೊ ನಿಮ್ದು ಏನು ಗೋಲು ಏನು ಸೆಟಪ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಸೆಟ್ ಮಾಡ್ಕೊಳಕ್ಕೆ. ಸೊ ಅದಕ್ಕೆ ವೆಬ್ಸೈಟ್ನ ಬಿಲ್ಡ್ ಮಾಡಬೇಕು ಅಂತ ಹೋಗ್ತಿದ್ದೀನಿ. ಸೊ ChatGPTಲಿ ಪ್ರಾಂಪ್ಟ್ ಈ ಥರ ಕೊಡ್ತೀನಿ. ಸೊ ನೀವು ನೋಡ್ಬೋದು ಡಿಸ್ಪ್ಲೇ ಆಗ್ತಿದೆ. ಈ ಥರ ನೀವು ChatGPTಲಿ ಫಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕು, ಈ ಥರ ಇದು ಬೇಕು. ಸೊ ಫೀಚರ್ಸ್ ಅಲ್ಲಿ ಆ್ಯಡ್ ಟಾಸ್ಕ್, ಡಿಲೀಟ್ ಟಾಸ್ಕ್, ಮಾರ್ಕ್ ಆಸ್ ಕಂಪ್ಲೀಟೆಡ್. ಸೊ ನೀವೇನೇನು ಟಾಸ್ಕ್ ಇದು ಮಾಡಿರ್ತೀರ ಅದನ್ನ ನೀವು ಮಾಡಿದರೆ ರೈಟ್ ಕ್ಲಿಕ್ ಕೊಡೋದು. ನನಗೆ ಆ ಟಾಸ್ಕ್ ಬೇಡ ಅಂತ ಏನೋ ಒಂದು ಸ್ಕಿಪ್ ಮಾಡ್ತಿರಲ್ಲ ಅದನ್ನ ಸ್ಕಿಪ್ ಮಾಡೋದು. ಸೊ ಆ ಥರ ಮಾಡೋದೆಲ್ಲ ಇರುತ್ತೆ. ಸೊ ಡಿವೈಸ್ ಮೊಬೈಲ್ ಮತ್ತೆ ಡೆಸ್ಕ್ಟಾಪ್ ರೆಸ್ಪಾನ್ಸಿವ್ 2 ಇರ್ಬೋದು. ಸೊ ಈ ಸ್ಟ್ಯಾಟಿಕ್ ಮತ್ತೆ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಏನಿದೆ
ನೀವು ವೈಪ್ ಕೋಡಿಂಗ್ ಆದ್ರೂ ಮಾಡಿ, ನಾರ್ಮಲ್ ಕೋಡಿಂಗ್ ಆದ್ರೂ ಮಾಡಿ ತಿಳ್ಕೊಂಡಿರಿ. ಸ್ಟ್ಯಾಟಿಕ್ ಅಂದ್ರೆ ಏನು ಅಂದ್ರೆ, ಸೊ ನೀವು ಡಿಸೈನ್ ಮಾಡ್ತಿದ್ದೀರಾ ಅಂದ್ರೆ ಫ್ಲೆಕ್ಸೇ ಆಗಲ್ಲ. ಈಗ ಸ್ಟ್ಯಾಟಿಕ್ ಅಂದ್ರೆ ಅಲ್ಲೇ ಕೂತಿರುತ್ತೆ. ಅಂದ್ರೆ ಸ್ಟ್ಯಾಟಿಕ್ ಅಂದ್ರೆ ಫಿಕ್ಸ್ ಅಂತ, ರಿಜಿಡ್ ಅಂತ. ನೀವು ವೆಬ್ಸೈಟ್ ಬಿಲ್ಡ್ ಮಾಡ್ಬೇಕಾದ್ರೂ ಸ್ಟ್ಯಾಟಿಕ್ ವೆಬ್ ಡಿಸೈನಿಂಗ್ ಮಾಡಿದ್ರೆ ಅದು ಬರೀ ಫೋನ್ಗೆ ಮಾತ್ರ ಮಾಡಿರ್ತೀರಾ, ಲ್ಯಾಪ್ಟಾಪ್ಗೆ ಮಾತ್ರ ಮಾಡಿರ್ತೀರಾ. ಈ ರೆಸ್ಪಾನ್ಸಿವ್ ವೆಬ್ ಡಿಸೈನಿಂಗ್ ಏನು ಅಂದ್ರೆ, ಸೊ ನಿಮ್ದು ಏನ್ ಮಾಡಿರ್ತೀರ ಕೋಡು ಅದನ್ನ ಫೋನಲ್ಲಿ ಈ ತರ ಡಿಸ್ಪ್ಲೇ ಆಗ್ಬೇಕು, ಲ್ಯಾಪ್ಟಾಪ್ ಅಲ್ಲಿ ಈ ತರ ಡಿಸ್ಪ್ಲೇ ಆಗ್ಬೇಕು, ನೆಕ್ಸ್ಟ್ ಏನಾದ್ರು PC-ಗಳಲ್ಲಿ ಹಾಕೋ ಈ ತರ ಡಿಸ್ಪ್ಲೇ ಆಗ್ಬೇಕು ಅಂತ ಆ ತರ ಮಾಡಿರೋದನ್ನ ನಿಮ್ಗೆ ರೆಸ್ಪಾನ್ಸಿವ್ ವೆಬ್ ಡಿಸೈನಿಂಗ್ ಇರ್ತಾರೆ. ಸೊ ಅದನ್ನ ಇನ್ನೊಂದು ಪಾರ್ಟ್ ಅಲ್ಲಿ ವಿಡಿಯೋದಲ್ಲಿ ಅದನ್ನೇ ಮಾಡ್ಬಿಡ್ತೀನಿ. ಸೊ ಲೆಟ್ಸ್ ಡ್ರಾಪ್ ದಿಸ್ ವಿಡಿಯೋ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಈ ತರ ಪ್ರಾಂಪ್ಟ್ ಎಲ್ಲ ತಗೋತೀನಿ ನಾನು. ಈ ಪ್ರಾಂಪ್ಟ್ ತಗೊಂಡು ನೆಕ್ಸ್ಟ್ ಚಾಟ್ ಪೇಸ್ಟ್ ಮಾಡಿದಾಗ ಸೊ ನಮ್ಗೆ ಬರೋ ಪ್ರಾಂಪ್ಟ್ ಈ ತರ ಪ್ರಾಂಪ್ಟ್ ಇದೆ. ಇದೇ PRD, ಪ್ರಾಡಕ್ಟ್ ರಿಕ್ವೈರ್ಮೆಂಟ್ಸ್ ಡಾಕ್ಯುಮೆಂಟ್ ಅಂದ್ರೆ ಏನೇನು. ಸೊ ಈಗ ನಾನು ಆ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಟು ಡೂ ವೆಬ್ಸೈಟ್ ನ ಪ್ರಾಂಪ್ಟ್ ಡಿಸೈನ್ ಮಾಡಕ್ಕೆ ಏನೇನ್ ಬೇಕು ಅಂತ ಕೊಟ್ಟಿದ್ದೀನಿ. ಕ್ರಿಯೇಟ್ ಎ ಸಿಂಪಲ್ ಅಂಡ್ ಬಿಗಿನರ್ ಫ್ರೆಂಡ್ಲಿ ಟು ಡೂ ಲಿಸ್ಟ್. ಇದು ಏನ್ ಮಾಡ್ಬೇಕು ಅಂದ್ರೆ PDR ಇಂಪಾರ್ಟೆಂಟ್ ಅಂದ್ರೆ, ನೀವು ಡೈರೆಕ್ಟ್ ಆಗಿ ಅಲ್ಲಿ ವೈಪ್ ಕೋಡಿಂಗ್ ಜೊತೆನೆ ಪ್ರಾಂಪ್ಟ್ ಇದು ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಸೊ ಏನಾಗುತ್ತೆ, ನೀವು ನಾರ್ಮಲ್ ಚಾಟ್ GPT ಏನ್ ಕೇಳ್ತಾ ಮೈ ನೇಮ್ ಇಸ್ ದಿಸ್ ದಸ್ ಅಂತ ಅದು ಇದೆಲ್ಲ ಕೇಳ್ಬಿಟ್ಟು ಸೊ ಅಲ್ಲೇ ಕ್ರೆಡಿಟ್ ಎಲ್ಲ ವೇಸ್ಟ್ ಆಗುತ್ತೆ ನಿಮ್ದು. ಸೊ ಅಲ್ಲಿ ಕ್ರೆಡಿಟ್ ವೇಸ್ಟ್ ಆಗ್ಬಾರ್ದು ಅಂದ್ರೆ, ಸೊ ಚಾಟ್ GPT ಹೆಂಗಿದ್ರು ಫ್ರೀ ಇರುತ್ತೆ ಬೇಸಿಕ್ ಮಾಡಲು. ಅಲ್ಲಿ ಹೋಗಿ ಅಲ್ಲಿ ಈ ತರ ಮಾಡ್ತಾ ಇದೀನಿ ಈ ತರ ಅಂತ ಕೊಡಿ, ಸೊ ಅದ್ ನೀಟಾಗಿ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಕೋರ್ ಆಡ್ ಎ ನ್ಯೂ ಟಾಸ್ಕ್ ಯೂಸಿಂಗ್ ಇನ್ಪುಟ್ ಫೀಲ್ಡ್ ಅದು ಇದು ಎಲ್ಲ ಕೊಟ್ಟಿದೆ. ಸೊ ಈ ಪ್ರಾಂಪ್ಟ್ ನಾನು ಕಾಪಿ ಮಾಡಿ ಅಂಡ್ ದೆನ್ ರಿಪ್ಲೇಟ್ಗೆ ಹೋಗಿ ಸೊ Ctrl+V ಕೊಟ್ಟರೆ ಸೊ ಇಲ್ಲಿ ಏನೇನ್ ಬೇಕದೆಲ್ಲ ಇದೆ. ವೆಬ್ಸೈಟ್ ಅಂತ ಇಲ್ಲಿ ಡಿಸೈನ್ ಇದು ಸ್ಟಾರ್ಟಿಂಗ್ ಅಲ್ಲಿ ಏನೇ ವೆಬ್ಸೈಟ್, ಮೊಬೈಲ್, ಅನಿಮೇಷನ್, ಡಿಸೈನ್, ಸ್ಲೈಡ್ಸ್ ಅಂತಿದೆ. ಸೊ ವೆಬ್ಸೈಟ್ ಅಂತ ಬೇಕು, ಎಂಟರ್ ಕೊಟ್ರೆ ಸೊ ಅದು ಥಿಂಕ್ ಮಾಡುತ್ತೆ ಫಸ್ಟ್. ಬಟ್ ನಿಮ್ಗೆ ಏನೇನ್ ಬೇಕದೆಲ್ಲ ಇಲ್ಲಿ ಇದಾಗ್ತಿದೆ. ಸೊ ಕ್ರೆಡಿಟ್ ಸಿಸ್ಟಮ್ ಇಲ್ಲಿ ಮೇಲಿದೆ. ಸೊ ಆ ಕ್ರೆಡಿಟ್ ಸಿಸ್ಟಮ್ ಏನಂದ್ರೆ, ನೀವು ಇಷ್ಟು ಯೂಸ್ ಮಾಡ್ದಾಗ ಅಂತಿದೆ. ಸೊ ಆ ಕ್ರೆಡಿಟ್ ಸಿಸ್ಟಮ್ ಆಗೋವರೆಗೂ ಸೊ ನಿಮ್ಗೆ ಇಲ್ಲಿ ಏನೇನ್ ಬರ್ತಿದೆ ಅದೆಲ್ಲ ಇದೆ. ಬಗ್ಸ್ ಆಗಿ ಡಿಬಗ್ ಮಾಡೋದು, ನೀವು ಕಾಮನ್ ಅಂದ್ರೆ ಕಾಮನ್. ನೀವೇನಾದ್ರೂ ಡೆವಲಪರ್ ಆಗ್ಬೇಕು ಅಂದ್ರೆ ಡಿಬಗ್ ಬರ್ತಾನೆ ಇರುತ್ತೆ. ಸೊ ಎಷ್ಟೊಂದು ಇಲ್ಲಿ ಎರರ್ ಬರುತ್ತೆ, ಇದನ್ನ ಫಿಕ್ಸ್ ಮಾಡ್ಕೋಬೇಕು. ಇಲ್ಲೇ ಕೆಳಗಡೆ AI ಚಾಟ್ಬೋಟ್ ಇದೆ ನೋಡಿ, ಆ ಚಾಟ್ಬೋಟ್ ಅಲ್ಲಿ ನಿಮ್ಗೆ ಏನ್ ಬೇಕಾದ್ ನೋಡಿ. ಸೊ ಫ್ರೀ ಆಗಿ ಯೂಸ್ ಮಾಡ್ತೀರಿ ಅಂದ್ರೆ ಬೆಟರ್ ಟು ಗೋ PRDಗೆ ಹೋಗಿ, ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಡೆವಲಪ್ಮೆಂಟ್ಸ್ಗೆ. ಅಲ್ಲಿ ಚಾಟ್ GPT ಪ್ರಾಂಪ್ಟ್ ಕೊಡೋ ಸಖತ್ ಇಂಪಾರ್ಟೆಂಟ್. ನೀವು ಚಾಟ್ GPT ಏನ್ ಪ್ರಾಂಪ್ಟ್ ಕೊಡ್ಬೇಕು ಅಂದ್ರೆ, ಬೇಸಿಕ್ ಇದು MVP ಅಂತ. MVP ಅಂದ್ರೆ ನೀವು ಪಬ್ಜಿಲೆಲ್ಲ ಆಡೋ MVP ಅಲ್ಲ. ಸೊ MVP ಅಂದ್ರೆ ಫುಲ್ ಫಾರ್ಮ್ ಇದು. ಸೊ ಅಲ್ಲಿ MVP ಹೋಗಿ ಇದು ಈ ತರ ಬೇಸಿಕ್ ಆಗಿದೆ. ಅಂದ್ರೆ MVP ಅಂದ್ರೆ ಏನಾಗ್ಬೋದು ಅಂದ್ರೆ ಸ್ಟಾರ್ಟ್ ಏನನ್ಬೋದು MVP ಅಂದ್ರೆ ನೀವು ಸ್ಟಾರ್ಟ್ ಮಾಡ್ತಾ ಇದೀರಾ, ಫಸ್ಟ್ ಸ್ಟೆಪ್ ಇಡ್ತಾ ಇದೀರಾ. ಸೊ ಫಸ್ಟ್ ಸ್ಟೆಪ್ಗೆ ಈ ತರ ಬೇಸಿಕ್ ಆಗಿರಲಿ ಅಂತ. ಸೊ ಇದನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದು ಇಂಟರ್ಫೇಸ್ ನೋಡೋಣ ಫಸ್ಟ್. ಸೊ ಈ ತರ ಕ್ರಿಯೇಟ್ ಮಾಡುತ್ತೆ. ಇಲ್ಲೇ ಪಬ್ಲಿಷ್ ಬಟನ್ ಇರುತ್ತೆ, ಇನ್ವೈಟ್ ಬಟನ್. ಇನ್ವೈಟ್ ಅಂದ್ರೆ ನಿಮ್ಮ ಫ್ರೆಂಡ್ ಯಾರನ್ನಾದ್ರೂ ಇನ್ವೈಟ್ ಮಾಡ್ಬೋದು. ಸೊ ರಿಪ್ಲೈಟ್ ಏಜೆಂಟ್ ಇಸ್ ಬಿಲ್ಡಿಂಗ್. ಸೊ ಬಿಲ್ಡ್ ಮಾಡ್ತಿದೆ. ಅಂಡ್ ದೆನ್ ಇಲ್ಲಿ ಏನಾದ್ರು ನಿಮ್ಗೆ ಡಿಸೈನ್ ಬೇಕು ಅಂದ್ರೆ ಮತ್ತೆ ಇಲ್ಲಿ AI ಚಾಟ್ಬೋಟ್ ಏನಿದೆ ಅಲ್ಲೋಗಿ ಫಿಕ್ಸ್ ಮಾಡ್ಕೋಬಹುದು. ನೀವು ನೋಡ್ಬೋದು ಇಲ್ಲಿ ಏನ್ ಬರ್ತಿದೆ, ಡೈಲಿ ಟಾಸ್ಕ್, ವಾಟ್ ಯು ನೀಡ್ ಟು ಗೆಟ್ ಡನ್ ಟುಡೇ, ಏನೇನ್ ಮಾಡಿದ್ರಿ ಅಂತ ಬರ್ತಿದೆ. ಸೊ ಇಲ್ಲಿದೆ, ಇಲ್ಲಿ ಏನಾದ್ರು ನೀವು ಕ್ಲಿಕ್ ಮಾಡಿದ್ರೆ ಸೊ ಅದನ್ನ ನೀವು ಮಾಡಿದ್ವಿ ಫುಲ್ ಮಾಡಿದೀರಾ ಅಂತ ಸ್ಮೂತ್ ಅನಿಮೇಷನ್ ಬರ್ತಿದೆ. ಏನಕ್ಕೆ ಅಂದ್ರೆ ಇಲ್ಲಿ ಅಪ್ಗ್ರೇಡ್ ಅಂತಿದೆ ನೋಡಿ. ಸೊ ಅಲ್ಲಿ ನಾನು ಇದು ಅಂದ್ರೆ ಪ್ರೋ ವರ್ಸನ್ ಇದ್ರೆ ಆ ವರ್ಸನ್ ಇದ್ರೆ ಇದು ಮಾಡ್ಬೋದು. ಸೊ ವೈಟ್ ಕೋಡಿಂಗ್ ಅನ್ನೋದಿದೆ. ನೀವೇನ್ ಪ್ರಾಂಪ್ಟ್ ಕೊಡ್ತೀರಾ ವೆಬ್ಸೈಟ್ ಬಿಲ್ಡ್ ಮಾಡುತ್ತೆ. ಸೊ ಸ್ಟಡಿ ಫಾರ್ ಎಕ್ಸಾಮ್ ಅಂತಿದೆ. ಸೊ ಡೈಲಿ 2 ಅವರ್ ಸ್ಟಡಿ ಮಾಡ್ತೀರಾ ಅಂದ್ರೆ ಅದಕ್ಕೂ ಟಿಕ್ ಹಾಕ್ಬೋದು. ಅಂಡ್ ದೆನ್ ಏನಾದ್ರು ಮಾಡ್ತೀರಾ ಅಂದ್ರೆ ಪ್ಲಸ್ ಬಟನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಆಡ ನ್ಯೂ ಟಾಸ್ಕ್ ಏನ್ ಕೊಡೋಣ, share my daily activity in social media ಅಂತ ಕೊಟ್ಟರೆ ಸೊ ಇದನ್ನ ಪ್ಲಸ್ ಅಂತ ಹೇಳಿದ್ರೆ ಸೊ ಇದು ಈ ತರ ಇದಾಗುತ್ತೆ. ನನ್ಗೆ ಏನಾದ್ರೂ ಅದು ಬೇಡ ಅಂದ್ರೆ ಇಲ್ಲಿ ಡಿಲೀಟ್ ಬಟನ್ ಇದೆ. ಸೊ ಡಿಲೀಟ್ ಹೊಡಿಬೋದು. ಸೊ ನನ್ಗೆ ಇಲ್ಲಿ ಏನ್ ಮಾಡೋಣ ಅಂದ್ರೆ ಇಷ್ಟು ಬಂದಿದೆ ಅಲ್ವಾ, ಇದು ಡಿಬಗ್ ಮಾಡಿ ಏನ್ ಫಿಕ್ಸ್ ಮಾಡೋಣ ಅಂದ್ರೆ ನನಗೆ ಲಾಗಿನ್ ಪೇಜ್ ಬೇಕು. ಸೊ ಲಾಗಿನ್ ಪೇಜ್ ಬೇಕು ಅಂತ ಇಲ್ಲೇ ಏನೇ ಇದೆ, ಮೇಕ್ ಅ ಸಿಂಪಲ್ ಲಾಗಿನ್ ಪೇಜ್ and after logging navigate into same
ಪೇಜ್ ಅಂತ ಕೊಟ್ಟು ಸೊ ನೆಕ್ಸ್ಟ್ ಇದು ಎಂಟರ್ ಮಾಡಿದ್ರೆ ಸೊ ರೆಪ್ಲೈಟ್ ನಿಮ್ಗೆ ಅದನ್ನ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಥಿಂಕಿಂಗ್ ಮಾಡ್ತಿದೆ. ಸೊ ಥಿಂಕ್ ಮಾಡಿ ನೆಕ್ಸ್ಟ್ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ಇವಾಗ ನೋಡ್ಬೋದು ಏನಾಗಿದೆ, ಫಸ್ಟ್ ಬರೀ ನನಗೊಂದು ಆ್ಯಪ್ ಮಾಡಿತ್ತು. ಸೊ ಈಗ ಏನು ಮಾಡಿದ್ದೀನಿ ಅಂದರೆ ಅದಕ್ಕೆ ಲಾಗಿನ್ ಪೇಜ್ ಕೊಡು ಅಂತ ಕೊಟ್ಟಿದ್ದೀನಿ. ಸೊ ಅದೇ ಸ್ಮೂತ್ ಆನಿಮೇಷನ್ ಕೊಟ್ಟಿದ್ದೀನಿ. ಏನಕ್ಕೆ ಅಂದರೆ ನಾನು ಏನು ಕಾಂಟ್ರವರ್ಸ್ ಆಗಿ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿಲ್ಲ, ಏನಕ್ಕೆ ಅಂದರೆ ನೆಕ್ಸ್ಟ್ ಏನಾದರೂ ಇದು ಮಾಡೋಕೆ ಹೋಗುತ್ತೆ ಅಂತ. ಸೊ ಸ್ಮೂತ್ ಆನಿಮೇಷನ್ ಇರಲಿ ಅಂತ ಕೊಡ್ತಾರೆ. ನೀವೇನಾದರೂ ಒಂದು ಆ್ಯಪ್ ಇಲ್ಲ ಏನಾದರೂ ವೆಬ್ನೋ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಪ್ಲೀಸ್ ಯಾರಿಗೂ ಕೊಟ್ಟು ನಿಮ್ಗೆ ಅದು ವೆಬ್ಸೈಟ್ ಡಿಸೈನ್ ಮಾಡಿಕೊಡಿ ಅದು ಅಂತ ಕೊಟ್ಟು ನಿಮ್ಗೆ ದುಡ್ಡು ಕೊಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲೇ ಡೈರೆಕ್ಟಾಗಿ ವೈಪ್ ಕೋಡಿಂಗ್ ಮಾಡೋದು. ನಂದು ಯಾವ್ದಾರು ಒಂದು ಜಿಮೇಲ್ ಇಟ್ಕೊಡಲ್ಲ, ಸುಮ್ಮನೆ ಏನೋ ಒಂದು ಕೊಟ್ಟು ಯೂಸರ್ ನೇಮ್ ಪಾಸ್ವರ್ಡ್ 2255 ಸಮಥಿಂಗ್ ಏನಾದರೂ ಕೊಟ್ಟು ಸೈನ್ ಇನ್ ಅಂತ ಹೇಳಿದ್ರೆ ನೆಕ್ಸ್ಟ್ ಇದೇನು ಮಾಡುತ್ತೆ, ನೀವು ಏನು ಈಗ ಹಳೆ ಪೇಜ್ ಇದ್ರಲ್ಲ ಆ ಪೇಜ್ಗೆ ಇದಾಗುತ್ತೆ. ಸೊ ಇಲ್ಲಿ ಆ್ಯಪ್ನ ನೀವೇನಾದರೂ ಬರೆದ್ಬಿಟ್ಟು ಸಮಥಿಂಗ್ ಏನೋ ಟೈಪ್ ಮಾಡ್ಬಿಟ್ಟು ಅದನ್ನ ಗೋಲ್ ಅಂತ ಮಾಡ್ಕೊಂಡು ಅಂದರು ಪ್ಲಸ್ ಅಂತ ಕೊಟ್ಟರೆ ಇದು ಬರುತ್ತೆ. ನೀವು ಡೈಲಿ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಬಂದಿಲ್ಲಿ ಕ್ಲಿಕ್ ಮಾಡ್ಬೋದು, ಇಂಟರ್ಫೇಸ್ ಮಾಡ್ಬೋದು. ಇನ್ನು ಏನೇನು ಬೇಕು ಅದೆಲ್ಲ ಪ್ರಾಂಪ್ಟ್ ನೀವು ಕೊಡ್ಬೋದು. ಇವಾಗ ಏನು ಮಾಡಿದ್ರೆ ನಾವು ಬಿಲ್ಡ್ ಮಾಡಿದಾಯ್ತು. ಏನು ಮಾಡಿದ್ರೆ ಒಂದು ವೆಬ್ ಆ್ಯಪ್ನ ಡಿಲ್ ಮಾಡಿ ಟು ಡೂ ಲಿಸ್ಟ್ ಅನ್ನೋದನ್ನ ಸೊ ಈಸಿಗಿರೋದನ್ನೇ ನಾನು ಬಿಲ್ಡ್ ಮಾಡಿದ್ದೀನಿ. ಏನಕ್ಕೆ ಬೇಸಿಕ್ ಇಂಟರ್ಫೇಸ್ ನಾನು ಇದನ್ನ ನಿಮ್ಮ ಮುಂದೆ ರೆಫ್ಲೆಕ್ಟ್ ಲಾಗಿನ್ ಆಗಿದ್ದು. ಸೊ ಇದು ಇನ್ನೂ ಏನೇನೋ ವರ್ಕಿಂಗ್ ಪ್ರೊಸೆಸ್ ಮಾಡ್ತಾ ಇರುತ್ತೆ. ಬ್ಯಾಕ್ ಎಂಡ್ ನಿಮ್ಮ ಡಾಟಾ ಬೇಸ್ ಎಲ್ಲ ಎಲ್ಲೆಲ್ಲೋ ಸ್ಟೋರ್ ಆಗಬೇಕು ಅಂತ ಸೊ ಅದೇ ಇದು ಮಾಡುತ್ತೆ. ನೀವೇನಾದರೂ ವೈಟ್ ಕೋಡಿಂಗ್ ಇಲ್ಲ ಅಂದಿದ್ರೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಆಗಲೇ ಫಂಡಮೆಂಟಲ್ಸ್ ಹೇಳಿದ್ನಲ್ಲ, ಬ್ಯಾಕ್ ಎಂಡ್, ಫ್ರಂಟ್ ಎಂಡ್, ಡಾಟಾ ಬೇಸ್, ನೆಕ್ಸ್ಟ್ ಹೋಸ್ಟಿಂಗ್ ಆ್ಯಂಡ್ ದೆನ್ API ಇದೆಲ್ಲ ನೀವು ಕಲಿಬೇಕಾಯಿತು. ಫ್ರಂಟ್ ಎಂಡ್ ಕೋಡ್ ಕಲಿಬೇಕಾಯಿತು, ತಿರ್ಗಾ ಬ್ಯಾಕ್ ಎಂಡ್ ಎಲ್ಲಿ ಸ್ಟೋರ್ ಮಾಡೋದಕ್ಕೆ ಕಲಿಬೇಕು. ಆ್ಯಂಡ್ ಡೇಟಾ ಬೇಸ್ ಅಲ್ಲಿಂದ ಡೇಟಾ ಪಿಕ್ ಮಾಡೋದು API ಹೆಂಗೆ ಅಂತ ಆ ಪ್ರಾಂಪ್ಟ್ LLM ನೀವೇ LLM ಅಂದರೆ ಲ್ಯಾಂಗ್ವೇಜ್ ಮಾಡಲ್ ಕೂಡ ನೀವೇ ಕಲಿಬೇಕು. ಸೊ ಎಲ್ಲ ನೀವೇ ಕಲಿಬೇಕು. ಬಟ್ ವೈಪ್ ಕೋಡಿಂಗ್ ಏನಂದರೆ ಎಲ್ಲನೂ ಥ್ರಾಶ್ ಮಾಡಿ ಸೊ ನೀವು ಬೇಸಿಕ್ ಒಂದು ಪ್ರಾಂಪ್ಟ್ ಕೊಟ್ಟರೆ LLM ಇಂದ ಸೊ ಡೈರೆಕ್ಟಾಗಿ ಪಬ್ಲಿಷ್ ಮಾಡುತ್ತೆ. ನೆಕ್ಸ್ಟ್ ನಾವೀಗ ಅದನ್ನ ಪಬ್ಲಿಷ್ ಅಂತ ಕೊಟ್ಟರೆ ಇದು ಅದೇ ಒಂದು ಸರ್ವರಲ್ಲಿ ಪಬ್ಲಿಷ್ ಮಾಡ್ಕೊಳುತ್ತೆ. ನಿಮ್ದೇನಾದರೂ ಇದಿದ್ರೆ ಅಂದರೆ ಪ್ರೋ ವರ್ಸನ್ ಇದ್ದರೆ ನಿಮ್ಗೆ ಏನು ಬೇಕೋ ಅದು ಲಿಂಕ್ನ ಆ ಥರ ಕೊಡ್ಬೋದು. ಸೊ ನನ್ನ ಹತ್ರನೂ ಪ್ರೋ ವರ್ಸನ್ ಇಲ್ಲ ಅನ್ನೋದಕ್ಕೆ ಸೊ ಯಾವುದಾದ್ರೂ ಒಂದು ಲಿಂಕ್ ಕೊಡುತ್ತೆ. ಸೊ ಇದನ್ನ ಇಲ್ಲಿ ಪಬ್ಲಿಷ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಟ್ ಟೇಕ್ 5 to 10 minutes ಟೈಮ್. ಸೊ ನಾನು ವಿಡಿಯೋ ಡ್ರಾಪ್ ಮಾಡಿ ತಿರ್ಗಾ ಕಟ್ ಮಾಡಿದ್ದೀನಿ. ಎಲ್ಲನೂ ಏನು ಕೇಳ್ತೀನಿ ಅಂದರೆ ನಾನು ವಿಡಿಯೋ ನೋಡಬೇಕಾದ್ರೆ ಸೊ ಎಷ್ಟೊಂದು ದಿನ ಅದೆಲ್ಲ ಹೇಳೋದಿಲ್ಲ. ಸೊ ಡೈರೆಕ್ಟ್ ಸ್ಟೆಪ್ಸ್ ಪಬ್ಲಿಷ್ ಅಂತ ಹೊಡೆದ್ರೆ ಪಬ್ಲಿಷ್ಗೆ ಹೋಗಿರುತ್ತೆ. URL ಕಾಪಿ ಮಾಡೋದು, ಆ URL ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋದು ಅಂತಾರೆ. ಸೊ ನನ್ನ ಫೇಕ್ ಇನ್ಫಾರ್ಮೇಷನಲ್ಲಿ ಡಿಲೀಟ್ ಅದೇ ಇದಾಗಲಿ ಏನು ಅಂದರೆ ಒಂಥರ ಕಮೆಂಟಾಗಿ ಕೊಡೋದೇ ಬೇಡ ಅಂದ್ಕೊಂಡು ಎಲ್ಲನೂ ಈ ಥರ ತೋರಿಸ್ತೀನಿ. ಸೊ ಅದು ಒಂದೊಂದೇ ಪ್ರೊವಿಷನ್, ಸೆಕ್ಯೂರಿಟಿ ಸ್ಕ್ಯಾನ್, ಬಿಲ್ಡಿಂಗ್, ಬಂಡಲ್, ಪ್ರಾಂಪ್ಟ್ ಇದೆಲ್ಲ ಕೊಡುತ್ತೆ. ಸೊ ಇದೆಲ್ಲ ಕೊಟ್ಟಾದ್ಮೇಲೆ ಡನ್ ಆದಮೇಲೆ ಇಲ್ಲಿ ಹೇಳ್ತಿದೆ ಯುವರ್ ಪಬ್ಲಿಷ್ ಆ್ಯಪ್ ವಿಲ್ ಬಿ ಎಕ್ಸ್ಪೈರ್ಡ್ ಇನ್ 29 days ಅಪ್ಗ್ರೇಡ್ ಟು ಕೀಪ್ ಯುವರ್ ಪಬ್ಲಿಷಿಂಗ್ ಆ್ಯಪ್ ರನ್ನಿಂಗ್ ಅಂತ. ಸೊ ನಿಮ್ಮ ಆ್ಯಪ್ ರನ್ ಆಗಬೇಕು ಅಂದರೆ ಸೊ ನೆಕ್ಸ್ಟ್ 29 days ಆದಮೇಲೆ ಇದು ಮಾಡ್ತೀವಿ. ನೀವೇನಾದರೂ ಸ್ಟಾರ್ಟಿಂಗಿಂದ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಬೆಟರ್ ಟು ಗೋ ವಿತ್ ಫ್ರೀ ಆಪ್ಷನ್ಗೆ ಹೋಗಿ ನೆಕ್ಸ್ಟ್ ನಿಮ್ಗೆ ಹತ್ರ ಏನೋ ಸ್ಟೈಫನ್ ಬರ್ತಿದೆ, ಅಮೌಂಟ್ ಬರ್ತಿದೆ ಅಂತ ಹೇಳಿದ್ರೆ ಸೊ ಯು ಕ್ಯಾನ್ ಅಪ್ಗ್ರೇಡ್ ಟು ಕೋರ್ಗೆ ಅಪ್ಗ್ರೇಡ್ ಮಾಡ್ಕೊಂಡು ಏನು ಬೇಕಂತ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ರೊಡಕ್ಷನ್ ಏನೇನಿದೆ ಅಂದರೆ ಸೊ ಇಲ್ಲಿ ನಾನು ಏನು ಇದು ಮಾಡ್ತಾ ಇದ್ದೀನಿ ಅದು ಪಬ್ಲಿಷ್ ಮಾಡ್ತಿರೋದು ಅದಿದೆ. ಸೊ ದೆನ್ ವಿಸಿಬಿಲಿಟಿ ಪಬ್ಲಿಕ್ ಎಲ್ಲರಿಗೂ ಡೊಮೈನಾಗಿ ಸಿಗಲಿ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಏನು ಡೊಮೈನ್ ಕೊಟ್ಟಿದೆ ನೋಡಿ, ಆ ಡೊಮೈನ ಕಾಪಿ ಮಾಡಿ ನೀವು ಎಲ್ಲಾದರೂ ಪೇಸ್ಟ್ ಮಾಡಿದ್ರೆ ಸೊ ನಿಮ್ದು ಏನು ಇಂಟರ್ಫೇಸ್ ಅಲ್ಲಿ ಹಿಂದೆ ಬಂದಿತ್ತು ಸೊ ಆ ಇಲ್ಲೇನು ಇಂಟರ್ಫೇಸ್ ಬಂದಿದೆ ಸೊ ಈ ಇಂಟರ್ಫೇಸ್ ಅಲ್ಲಿ ಬರುತ್ತೆ. ನೀವು ಅದು ಯೂಸ್ ಮಾಡಿಕೊಂಡು ನಿಮ್ಮ ಆ್ಯಪ್ನ ಪಬ್ಲಿಷ್ ಮಾಡೋದು. ಸೊ ನಿಮ್ಗೆ ಏನಾದರೂ ಅಪ್ಗ್ರೇಡ್ ಫಸ್ಟ್ ಟೈಮ್ ಮಾಡ್ತೀನಿ ಅಂದರೆ ಅಲ್ಲಿ ಇಂಟರ್ಫೇಸ್ ಅದೇನು ಡೊಮೈನ್ ಬೇಕೋ ಆ ಡೊಮೈನ್ ಇದು ಕೊಡ್ಬೋದು. ಸೊ ಜಿಯೋಗ್ರಫಿ ಏಷ್ಯಾ ಅಂತ ತಗೋದು ಏನಕ್ಕೆ ಕಾಂಟಿನೆಂಟ್ ಇರೋದು ಅದು ತಗೊಳುತ್ತೆ. ದೆನ್ ಎಕ್ಸ್ಪೀರಿಯನ್ಸ್ ಯಾವತ್ತು ಇದಾಗುತ್ತೆ ಅಂತಲೂ ತೋರಿಸ್ತಿದೆ ಅದು ಈ 5/17/2026 ಅಂತ. ಆ್ಯಂಡ್ ಈ ಥರ ಪೂರ್ತಿ ಪಬ್ಲಿಷ್ ಆದಮೇಲೆ ನಿಮ್ಗೆ ಡೈರೆಕ್ಟ್ ಇಲ್ಲಿ ಪಬ್ಲಿಷ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಇನ್ನೊಂದು ಬರುತ್ತೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಅದನ್ನ ಪೇಸ್ಟ್ ಮಾಡಿ ಇಲ್ಲ ಶೇರ್ ಮಾಡಿ ನೋಡ್ಬೋದು. ಆ್ಯಂಡ್ ಈಗ ನೀವು ನೋಡ್ಬೋದು ಏನದೆಲ್ಲ ಅದಾದಮೇಲೆ ಸೊ ಕಂಗ್ರ್ಯಾಚುಲೇಷನ್ ಪಬ್ಲಿಷಿಂಗ್ ಆ್ಯಪ್ ಅಂತ ಕೊಟ್ಬಿಟ್ಟು ಅಲ್ಲಿ ಡೊಮೈನ್ ಏನಿದೆ ಅದು ಕೊಡ್ತಿದೆ. ಸೊ ಅವಾಗಿನ ಅಪ್ಗ್ರೇಡ್ ಆಗಿದ್ರೆ ಸೊ ಈ ಡೊಮೈನ್ನ ನೀವು ನಿಮ್ಗೆ ಏನು ಬೇಕನ್ನ ಡಿಲೀಟ್ ಮಾಡ್ಕೊಡೋದು. ಬಟ್ ಇಲ್ಲಿ ನಂದು ಅಪ್ಗ್ರೇಡ್ ಇಲ್ಲ. ಸೊ ಕಾಪಿ ಲಿಂಕ್ ಮಾಡ್ಬಿಟ್ಟಿದ್ನ. ಸೊ ಈಗ ಕಾಪಿ ಲಿಂಕ್ ಮಾಡ್ಕೊಂಡೆ. ನೆಕ್ಸ್ಟ್ ನ್ಯೂ ಟ್ಯಾಬಲ್ಲಿ ಹೋಗ್ಬಿಟ್ಟು ನಾನು Ctrl+V ಅಂತ ಕೊಟ್ಟರೆ ನಾನು ಏನೇ ಇಂಟರ್ಫೇಸ್ ಕ್ರಿಯೇಟ್ ಮಾಡಿದೆ ನೋಡಿರಲ್ಲ. ಸೊ ಈ ಥರ ಬರುತ್ತೆ. ಇದನ್ನ ನೀವು ವಾಟ್ಸಪ್ಪಲ್ಲಾದರೂ ಶೇರ್ ಮಾಡಿ, ನಿಮ್ಮ ಇನ್ಸ್ಟಾದಲ್ಲಾದ್ರೂ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲೂ ಸ್ಟೋರ್ ಮಾಡಿ, ಎಲ್ಲಿ ಬೇಕಾದ್ರೂ ಇದು ನೀವು. ಸೊ ನಿಮ್ಗೆ ಏನೂ ನಾಲೆಜೇ ಗೊತ್ತಿಲ್ಲ, ಯಾವುದ್ರ ಬಗ್ಗೆ ಕೋಡಿಂಗ್ ಬಗ್ಗೆ ನಾಲೆಜೇ ಗೊತ್ತಿಲ್ಲ ಅಂದರೆ ವೈಟ್ ಕೋಡ್ ಯೂಸ್ ಮಾಡಿಕೊಂಡು ಸೊ ಎಲ್ಲೂ ಸುಮ್ಮನೆ ಏನೋ ಅಂತ ಕೊಟ್ಟು ಪಾಸ್ವರ್ಡ್ ಅಂತ ಕೊಟ್ಟು ಸೊ ಸೈನ್ ಇನ್ ನೋಡಿದ್ರೆ
ನಿಮ್ದೇನು ಇಂಟರ್ಫೇಸ್ ಇದೆ ಅದು ಬರುತ್ತೆ, ಸೇವ್ ಪಾಸ್ವರ್ಡ್ ಮಾಡೋಣ. ಸೊ ಆಯಿತು. ಸೊ ಏನು ಇಂಟರ್ಫೇಸ್ ಬೇಕಾದ್ ಬರುತ್ತೆ, ಆ್ಯಡ್ ನ್ಯೂ ಟಾಸ್ಕ್ ನೀವು ಆ್ಯಡ್ ಮಾಡ್ಬೋದು. ಸೊ ಇದೇನು ಬೇಸಿಕ್ ಆಗಿ ಏನು ಮಾಡಿದೆ ಅಂದರೆ, ಸೊ ನ್ಯೂ ಇಯರ್ ದಿನ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅದು ಮಾಡ್ಬಿಡ್ತೀನಿ, ವರ್ಷ ಇದು ಮಾಡ್ಬಿಡ್ತೀನಿ ಅಂತೆಲ್ಲ ಅನ್ಕೊಂಡು ಬಂದಿರ್ತೀರ. ಸೊ ಏನೇನು ಮಾಡಬೇಕು ಅಂತ ನಿಮ್ಮದು ಟ್ರ್ಯಾಕ್ನ ಡೇಟಾನ ಟ್ರ್ಯಾಕ್ ಮಾಡೋಕ್ಕೆ ಅಂತ ಒಂದು ಆ್ಯಪ್ ಇರುತ್ತೆ. ಸೊ ಈ ಆ್ಯಪ್ನ ಡಿಲೀಟ್ ಮಾಡಿದ್ವಿ, ನೀವು ಮಾಡಿರಲಿಲ್ಲ ರೈಟ್ ಕ್ಲಿಕ್ ಮಾಡ್ಬೋದು. ಸೊ ಯೂಸಿಂಗ್ ಪ್ರಾಂಪ್ಟ್ ಮಾಡ್ಕೊಂಡು ನೀವು ಮುಂದೆ ಏನು ಬೇಕು ಅದನ್ನೆಲ್ಲ ಮಾಡ್ತಿರ್ಬೋದು. ಸೊ ಈಗ ನನ್ನ ನೋಡಿದ್ರಿ ಅಂದರೆ ಇದೆಲ್ಲ ಆಗೈತೆ. ಸೊ ನಂದು ಆಲ್ರೆಡಿ ಮೇಲ್ಗಡೆ ತೋರಿಸ್ತಿದ್ದಾರೆ ಅವರು, ಯು ರೀಚ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟೋ ಸ್ಕೇಲ್ ಡೆಪ್ಲಾಯ್ಮೆಂಟ್ಸ್ ಅಂತ. ಸೊ ಏನಂದರೆ ನಾನು ಕ್ರೆಡಿಟ್ಸ್ನ ಮ್ಯಾಕ್ಸಿಮಮ್ ರೀಚ್ ಮಾಡಿದ್ದೀನಿ ಅಂತ. ಸೊ 14 ಅವರ್ಸ್ ಆದಮೇಲೆ ತಿರ್ಗಾ ಮತ್ತೆ ಅವ್ರು ನಿಮ್ಗೆ ಕ್ರೆಡಿಟ್ ಕೊಡ್ತಾರೆ. ಸೊ ನೀವು ಯಾವ್ದಾದ್ರು ಆ್ಯಪ್ನ ಸ್ಪೆಸಿಫಿಕ್ ಆಗಿ ದೊಡ್ಡದಾಗಿ ಏನಾದರೂ ಬಿಲ್ಡ್ ಮಾಡ್ತಿದ್ದೀನಿ ಅಂದರೆ ಅಪ್ಗ್ರೇಡ್ ತೊಗೊಳೋಗ್ತೀನಿ ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಚಿಕ್ಕದಾಗಿ ಇದು ಮಾಡ್ಕೊಂಡು ಮಾಡ್ತೀನಿ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ವೆಬ್ಸೈಟ್ ಕೊಡ್ತೀನಿ, ಈ ಥರ ನೀವು ಮಾಡ್ಬೋದು. ಇಂಟರ್ಫೇಸ್ ಬರುತ್ತೆ ಯೂಸಿಂಗ್ ವೈಟ್ ಕೋಡ್ ವಿತೌಟ್ ನೋಯಿಂಗ್ ಎನಿ ಕೋಡಿಂಗ್ ಲ್ಯಾಂಗ್ವೇಜ್ ಎನಿ ಪೈಥಾನ್ ಆರ್ ಜಾವಾ ಸ್ಕ್ರಿಪ್ಟ್ ಎನಿಥಿಂಗ್ ಗೊತ್ತಿಲ್ಲ ಅಂದರೆ ಸ್ಮೂತ್ ಆ್ಯನಿಮೇಷನ್ ಮಾಡ್ಬೋದು. ಸೊ ಇದು ವೈಟ್ ಕೋಡಿಂಗು. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗ್ತಂದು ಮಾಡ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕರ್ನಾಟಕದಲ್ಲಿ ನಾನು ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ಅನ್ಕೋತೀನಿ ವೈಟ್ ಕೋಡಿಂಗ್ ಬಗ್ಗೆ, ಬೇರೆಯವ್ರು ಯಾರು ಈ ಥರ ಮಾಡಿಲ್ಲ. ಆ್ಯಂಡ್ ದೆನ್ ಇದೇ ಥರ ಟೆಕ್ನಿಕಲ್ ಸ್ಕಿಲ್ಗೆ ಬೇಕು ಅಂದರೆ ನಾನು ಆಡಿನೆಕ್ಸ್ ಟೆಕ್ನಿಕಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಆಡಿನೆಕ್ಸ್ ಚಾನಲ್ ಅಂತ ಇನ್ನೊಂದು ಚಾನಲ್ ಇದೆ, ಅದು ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್.